ಎಸ್ ಎಂ ಕೃಷ್ಣ, ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ತೀರ್ಥಹಳ್ಳಿಯ ಅಳಿಯ. ಅವರ ನಿಧನಕ್ಕೆ ಇಡೀ ರಾಜ್ಯ ಕಂಬನಿ ಮಿಡಿತಾ ಇದೆ. ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ. ಅವರು ಮದುವೆಯಾಗಿದ್ದು ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಲಿಗೆ ಗ್ರಾಮದಲ್ಲಿ. ಈ ಕುಡುಮಲ್ಲಿಗೆ ಗ್ರಾಮದಲ್ಲಿ ಅವರ ಮಾವನ ಮನೆ ಇದೆ, ಪರಿಚಯಸ್ಥರು ಇದ್ದಾರೆ. ಎಸ್ ಎಂ ಕೃಷ್ಣ ಅವರ ನಿಧನದ ಸುದ್ದಿ ಕೇಳ್ತಿದ್ದಂತೆ ಅಲ್ಲೂ ಸಹ ಕಂಬನಿ ಮಿಡಿತಾ ಇದ್ದಾರೆ. ಶೋಕಾಚರಣೆಗೆ ಕಾರಣ ಆಗಿದೆ. ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ತೀರ್ಥಹಳ್ಳಿಯ ಕುಡುಮಲ್ಲಿಗೆ ಗ್ರಾಮದವರು. ಆ ಗ್ರಾಮದ ಅಡಿಕೆ ಬೆಳೆಗಾರ ಚಿನ್ನಪ್ಪಗೌಡ ಮತ್ತು ಕಮಲಾಕ್ಷಮ್ಮ ಈ ದಂಪತಿಗಳ ಪುತ್ರಿ ಪ್ರೇಮ ಅವರು. 1966ರಲ್ಲಿ ಪ್ರೇಮ ಅವರ ಮದುವೆ ಎಸ್ ಎಂ ಕೃಷ್ಣ ಅವ್ರ ಜೊತೆ ನಡೆಯುತ್ತೆ. ಆಗ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದಿಲ್ಲ ಇನ್ನು. ಅವರು ಆವಾಗ ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದ ಮಂಡ್ಯ ಜಿಲ್ಲೆ ಮದ್ದೂರು ಕ್ಷೇತ್ರದ ಶಾಸಕರಾಗಿದ್ದರು. ಇವರು ಸಮಾಜವಾದಿ ಚಳವಳಿಯಿಂದಲೇ ಬಂದವರು. ಕರ್ನಾಟಕದಲ್ಲೂ ಸಹ, ಅದರಲ್ಲೂ ತೀರ್ಥಹಳ್ಳಿ ಈ ಸಮಾಜವಾದಿ ಚಳವಳಿ ತುಂಬ ಸ್ಟ್ರಾಂಗ್ ಆಗಿತ್ತು. ಆಗ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆ ಮದ್ದೂರು ಕ್ಷೇತ್ರದಿಂದ ಪ್ರಜಾ ಸೋಷಲಿಸ್ಟ್ ಪಾರ್ಟಿ PSP ಅಂತ ಹೇಳ್ತಾರೆ, ಈ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ ಟಿಕೆಟ್ ಪಡೆದು ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಶಾಸಕರಾಗಿದ್ದರು. ಆದರೆ ಇವರಿಬ್ಬರ ಮದುವೆಗೆ ಕಾರಣ ಯಾರು ಗೊತ್ತಾ? ಕುಡುಮಲ್ಲಿಗೆಯ ಪ್ರೇಮ ಅವರು ಮತ್ತು ಮದ್ದೂರಿನ ಎಸ್ ಎಂ ಕೃಷ್ಣ ಅವರು. ಇವರು ಮಂಡ್ಯ ಗೌಡರು, ಇವರು ಮಲ್ನಾಡು ಗೌಡರು. ಇವರಿಬ್ಬರ ನಡುವೆ ಸಂಬಂಧಕ್ಕೆ ಕಾರಣ ಆಗಿದ್ದು ಅವತ್ತಿನ ಮುಖ್ಯಮಂತ್ರಿ ಕಡದಾಳ್ ಮಂಜಪ್ಪ ಅವರು. ಇದನ್ನು ಎಸ್ ಎಂ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ. ಹಿಂದೆ ಒಂದ್ಸರಿ ಹೇಳಿದ್ದಾರೆ ಅವರು, ಪ್ರೇಮ ಅವ್ರ ಜೊತೆ ತಮ್ಮ ಮದುವೆ ಹೇಗಾಯಿತು ಅನ್ನೋದನ್ನು. ಕಡದಾಳ್ ಮಂಜಪ್ಪ ಅವರೇ ಎಸ್ ಎಂ ಕೃಷ್ಣ ಅವರು ಪ್ರೇಮ ಅವ್ರ ಜೊತೆಗೆ ಮದುವೆ ಆಗಲಿಕ್ಕೆ ಕಾರಣಕರ್ತರಾದರು. ಯಾಕಂದರೆ ಕಡದಾಳ್ ಮಂಜಪ್ಪ ಅವರು ಸಹ ಶಾಸನ ಸಭೆಯಲ್ಲೇ ಇದ್ದವರು. ಮತ್ತು ಕಡದಾಳ್ ಮಂಜಪ್ಪನವ್ರು ಕಂಡ್ರೆ ಎಲ್ರಿಗೂ ಸಹ ಗೌರವ. ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅವರು. ಹಾಗಾಗಿ ಈ ಎಸ್ ಎಂ ಕೃಷ್ಣ ಮತ್ತು ಪ್ರೇಮ ಅವರ ಮದುವೆಯನ್ನು ಕಾರಣ ಆಗಿದ್ದು ಕಡದಾಳ್ ಮಂಜಪ್ಪ ಅವರು. ನಂತರ ಎಸ್ ಎಂ ಕೃಷ್ಣ ಅವರಿಗೂ ಮತ್ತು ಈ ಕಡೆ ಅವರಿಗೂ ಮತ್ತು ಸಂಬಂಧಿ ಮಂಜಪ್ಪ ಅವರ ಪತ್ನಿ ಲಕ್ಷ್ಮೀದೇವಿ ಅವರ ಸಹೋದರ ಈ ಪ್ರೇಮ ಅವ್ರನ್ನ ವಿವಾಹ ಆಗಿದ್ದರು. ಹಾಗಾಗಿ ಪ್ರೇಮ ಅವರು ಸಹ ಕಡದಾಳ್ ಮಂಜಪ್ಪ ಅವ್ರಿಗೆ ಸಂಬಂಧಿ ಆಗಿದ್ದರು. ಹೇಗೆ ಅಂತಂದರೆ, ಕಡದಾಳ್ ಮಂಜಪ್ಪ ಅವರ ಪತ್ನಿ ಲಕ್ಷ್ಮೀದೇವಿ ಇದ್ದಾರಲ್ಲ, ಇವರ ಸಹೋದರ ಪ್ರೇಮ ಅವರ ಸಹೋದರಿಯನ್ನು ಮದುವೆ ಆಗಿದ್ದರು. ಹಾಗಾಗಿ ಪ್ರೇಮ ಅವರು ಗೊತ್ತಿತ್ತು ಕಡದಾಳ್ ಮಂಜಪ್ಪನವರಿಗೆ. ಕುಡುಮಲ್ಲಿಗೆಯ ಪ್ರೇಮ ಅವರೇನಿದ್ದಾರೆ ಅವರು ಗೊತ್ತಿತ್ತು, ಸಂಬಂಧಿ ಆಗಿದ್ದರು. ಹಾಗಾಗಿ ಒಬ್ಬ ಯಶಸ್ವಿ ಎಲಿಜಿಬಲ್ ಬ್ಯಾಚುಲರ್ ಅಂತ ಹೇಳ್ತಾರಲ್ಲ, ಹಾಗೆ ಎಸ್ ಎಂ ಕೃಷ್ಣ ವಿದೇಶದಲ್ಲಿ ಅಧ್ಯಯನ ಮಾಡಿ ಬಂದವರು. ಹಾಗಾಗಿ ಅವ್ರ ಜೊತೆಗೆ ಸಂಬಂಧವನ್ನು ಮಾಡ್ಬೋದು ಅಂಥೇಳಿ ಮಾತುಕತೆಗೆ ಚಾಲನೆ ಕೊಟ್ಟಿದ್ದು ಕಡದಾಳ್ ಮಂಜಪ್ಪ ಅವರು. ಹೀಗೆ ಎಸ್ ಎಂ ಕೃಷ್ಣ ಅವರ ಕುಟುಂಬದವ್ರ ಜೊತೆಗೆ ಬೆಂಗಳೂರಿಗೆ ಬಂದಿದ್ದರು. ಅವಾಗ ಹುಡುಗಿಯನ್ನು ನೋಡೋ ಶಾಸ್ತ್ರ. ರಾಜಕಾರಣದಲ್ಲಿ ಅವರು ಒಬ್ಬ ಶಾಸಕರಾಗಿದ್ದರೂ ಸಹ ಎಸ್ ಎಂ ಕೃಷ್ಣ ಅವರು ಆ ಕುಡುಮಲ್ಲಿಗೆ ಹುಡುಗಿ ನೋಡುವ ಶಾಸ್ತ್ರಕ್ಕಾಗಿ ಬಂದಿದ್ದರು. ಕೆಲವು ವರ್ಷಗಳ ಹಿಂದೆ ಅವರು ತೀರ್ಥಹಳ್ಳಿಗೆ ಬಂದಾಗ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇ ಕುಡುಮಲ್ಲಿಗೆ ಒಂದ್ಸರಿ ಭೇಟಿ ಕೊಟ್ಟಿದ್ದರು ಎಸ್ ಎಂ ಕೃಷ್ಣ ಅವರು. ಹಾಗಾಗಿ ಅಲ್ಲಿ ಹುಡುಗಿಯ ನೋಡೋ ಶಾಸ್ತ್ರ ಏನಾಗಿತ್ತು, ಹುಡುಗಿಯ ನೋಡೋ ಶಾಸ್ತ್ರ ಕುಡುಮಲ್ಲಿಗೆಲ್ಲೇ ಆಗಿತ್ತು. ಕುಡುಮಲ್ಲಿಗೆಲ್ಲೇ ನೋಡಿ ಒಪ್ಪಿ ಎಲ್ಲ ಮದುವೆಯಾಗಿ ಕೊನೆಗೆ 1966ನೇ ಇಸ್ವಿನಲ್ಲಿ ಎಸ್ ಎಂ ಕೃಷ್ಣ ಮತ್ತು ಪ್ರೇಮ ಇವರ ಮದುವೆಯಾಗಿತ್ತು. ಈ ಮೂಲಕ ತೀರ್ಥಹಳ್ಳಿಯ ಅಳಿಯ ಆಗಿದ್ದರು ಎಸ್ ಎಂ ಕೃಷ್ಣ. ಹಾಗಾಗಿ ಎಸ್ ಎಂ ಕೃಷ್ಣ ಅವರು ಶಾಸಕರಾಗಿದ್ದಾಗ ಆಗಿರ್ಬೋದು, ಸಭಾಧ್ಯಕ್ಷರಾಗಿದ್ದಾಗ, ಉಪಮುಖ್ಯಮಂತ್ರಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದ, ಹೀಗೆ ಪ್ರತಿ ಸರಿ ಎಸ್ ಎಂ ಕೃಷ್ಣ ಅವರು ಬೆಳೀತಾ ಹೋದಾಗೇ ತೀರ್ಥಹಳ್ಳಿಗೂ ಸಹ ಒಂದು ಹೆಮ್ಮೆ, ನಮ್ಮ ಊರ ಅಳಿಯ ಅಂತ ಹೇಳ್ಕೊತಾ ಇದ್ರು. ಕುಡುಮಲ್ಲಿಗೆ ಅವರಂತೂ ಇನ್ನೂ, ಯಾಕಂದರೆ ಕುಡುಮಲ್ಲಿಗೆಲ್ಲೇ ಅವರ ಸಂಬಂಧಿಕರು ಸಹ ಇದ್ದಾರೆ. ಪ್ರೇಮ ಅವರ ಮನೆ ಇದೆ. ಹಾಗಾಗಿ ಎಸ್ ಎಂ ಕೃಷ್ಣ ಅವರ ಈ ಸಂಬಂಧ ಏನಿದೆ ಮಲೆನಾಡಿನ ಜೊತೆಗೆ, ಅದು ಸಹ ಒಂದು ಭಾಳ ವಿಶೇಷವಾದ ಸಂಬಂಧವೇ. ತೀರ್ಥಹಳ್ಳಿಯ ಅಳಿಯ ಎಸ್ ಎಂ ಕೃಷ್ಣ ಇವತ್ತು ಇಲ್ಲ. ಹಾಗಾಗಿ ಕುಡುಮಲ್ಲಿಗೆಯಲ್ಲಿ ಒಂದು ಶೋಕದ ವಾತಾವರಣ ಮೂಡಿದೆ ಅಲ್ಲಿ. ಅಲ್ಲೂ ಸಹ ಎಸ್ ಎಂ ಕೃಷ್ಣ ಅವರ ಸ್ಮರಿಸ್ತಾ ಇದ್ದಾರೆ, ಕಣ್ಣೀರು ಮಿಡಿತಾ ಇದ್ದಾರೆ. ತೀರ್ಥಹಳ್ಳಿಯ ನಾಯಕರ ಜೊತೆಗೆ ಎಸ್ ಎಂ ಕೃಷ್ಣ ಭಾಳ ಉತ್ತಮವಾದಂಥ ಬಾಂಧವ್ಯ ಹೊಂದಿದ್ದರು. DB ಚಂದ್ರೇಗೌಡರು ತೀರ್ಥಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿ ಅವರು ಸಹ ಸಭಾಧ್ಯಕ್ಷರಾಗಿದ್ದರು. ಇನ್ನು ಕಿಮ್ಮನೆ ರತ್ನಾಕರ್ ಶಾಸಕರಾಗಿದ್ದರು. ಆರ್ಗ ಜ್ಞಾನೇಂದ್ರರು ಸಹ ಶಾಸಕರಾಗಿದ್ದರು. ಹೀಗೆ ತೀರ್ಥಹಳ್ಳಿಯ ಶಾಸಕರ ಜೊತೆಗೆ ತೀರ್ಥಹಳ್ಳಿಯ BJP ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ಜೊತೆಗೆ ಭಾಳ ಒಳ್ಳೆಯ ಸೌಹಾರ್ದ ಸಂಬಂಧವನ್ನು ಹೊಂದಿದ್ರು. ಹಾಗಾಗಿ ಎಸ್ ಎಂ ಕೃಷ್ಣ ಅವರ ಸಾವಿಗೆ ತೀರ್ಥಹಳ್ಳಿಯ ತಾಲೂಕು, ಮಲೆನಾಡು ಸಹ ಕಂಬನಿ ಮಿಡಿತಾ ಇದೆ. ಕುಡುಮಲ್ಲಿಗೆಯಲ್ಲಂತೂ ನೀರವ ಮೌನ ಆವರಿಸಿದೆ.
ಆ ಆ